ಡ್ಯಾಡ್, ದೇರ್ ಇಸ್ ಎ ನ್ಯೂಸ್ ಫಾರ್ ಯು. ನಿಮ್ಗೆ ಹೆಡ್ಡೇಕ್ ಆಗಿದ್ನಲ್ಲ, ಆ MLA ಸೂರ್ಯನ ಮಗ ಸಬ್ ಇನ್ಸ್ಪೆಕ್ಟರ್ ಆರ್ಯ, ಅವನಿಗೆ ಇವತ್ತು ಚೆನ್ನಾಗಿ ಬಾಡಿ ಮಸಾಜ್ ಆಗಿದೆ. ಯಾರು ಕೊಟ್ಟಿದ್ದು? ನೀವು ಹೊಸದಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀರಲ್ಲ ಅವ್ನ ಹುಡುಗ, ಅವನು. ಯಾರು? ನಮ್ಮ ಆದಿತ್ಯನ? ಹೌದು ಡ್ಯಾಡ್. ಯಾರು ಹೇಳಿದ್ದು? ನಮ್ಮ ಡ್ರೈವರ್ ಹೇಳ್ದ, ಅವ್ನು ದಾರಿಲಿ ಬರ್ತಾ ನೋಡಿದ್ನಂತೆ. ಇಲ್ಲಿವರೆಗೂ ನಮ್ಮ ಹತ್ರ ಬಂದಿರೋರಲ್ಲಿ ಒಬ್ಬನೇ ಒಬ್ಬ ಕೂಡ ಪೊಲೀಸರ ಮೇಲೆ ಕೈ ಎತ್ತು ಗಡ್ಸು ತೋರಿಸಿರ್ಲಿಲ್ಲ. ಇವನು ಜಾಯ್ನ್ ಆಗಿ 1 ತಿಂಗಳಾಗಿಲ್ಲ, ಆಗಲೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮೇಲೆ ಕೈ ಎತ್ತಿದ್ದಾನೆ ಅಂದರೆ ಯಾವುದೋ ಸಿಂಹದ ಮರಿನೇ ಇರಬೇಕು. ಸರ್ ನಮಸ್ಕಾರ. ಆರ್ಯನಿಗೆ ಸಿಟಿ ಮಧ್ಯೆ ಚೆನ್ನಾಗಿ ದೇವ ಬಿಡಿಸಿದೆ. ಹ್ಞೂ ಸರ್, ಬೇಜಾನ್ ಎಗರಾಡ್ತಿದ್ದ. 2 ಬಿಟ್ಟೆ, 2 ಮುಚ್ಕೊಂಡು ಸೈಲೆಂಟಾಗಿ ಹೋದ. ಶಬಾಷ್. ನಿನಗೇನು ಬೇಕು ಕೇಳು, ಕೊಡ್ತೀನಿ. ಏನು ಬೇಡ ಸರ್, ಇದು ನನ್ನ ಪರ್ಸ್ನಲ್ ಮ್ಯಾಟ್ರು, ಅದಕ್ಕೂ ನಿಮಗೂ ಲಿಂಕ್ ಇಲ್ಲ, ಬಿಟ್ಬಿಡಿ ಸರ್. ಬಟ್ ಒಂದು ವಿಷಯ ಜ್ಞಾಪಕ ಇಟ್ಕೋ, ನೀನು ನನ್ನ ಕಡೆಯವನು, ನಿನ್ನ ಪರ್ಸ್ನಲ್ ಪ್ರಾಬ್ಲಮ್ಮು ನಂದು ಕೂಡ. ಅವನು ನಿನ್ನನ್ನು ಅರೆಸ್ಟ್ ಮಾಡೋಕ್ಕೆ ಬಂದರೂ ಬರಬಹುದು, ಆಗ ತಕ್ಷಣಕ್ಕೆ ಫೋನ್ ಮಾಡು. ಆರ್ಯ ನಿನ್ನನ್ನು ಟಚ್ ಮಾಡೋಕ್ಕೂ ಆಗಬಾರ್ದು, ಹಾಗೆ ನೋಡ್ಕೋತೀನಿ. ಥ್ಯಾಂಕ್ ಯು ಸರ್. ನೀವು ನನ್ನ ಜೊತೆ ಇರೋವರೆಗೂ ನಾನು ಯಾರಿಗೂ ಎದುರಲ್ಲ. ಗುಡ್. ಯಾರದು? ನಮ್ಮ ಬಾಸು. ರೋಡಲ್ಲಿ ಗಲಾಟೆ ಮಾಡ್ಕೊ ಬಂದಿದ್ದು ಅಷ್ಟು ಬೇಗ ಎಲ್ರಿಗೂ ಗೊತ್ತಾಯ್ತಾ? ಗೊತ್ತಾಗ್ಲಿ ಬಿಡು, ಗೊತ್ತಾದ್ರೆ ನಿನ್ನ ಎಕ್ಸ್ ಹಸ್ಬೆಂಡಿಗೆ ಶೇಪ್ ಔಟ್ ಆಗೋದು. ನನಗೇನಾಗಲ್ಲಪ್ಪ, ಐ ಆಮ್ ಲೀಸ್ಟ್ ಬೋದರ್ಡ್. ಆದಿತ್ಯ ಸೂರ್ಯನ್ ಮುಳುಗಿಸ್ತಾನೆ, ನೀನು ಸಾಕ್ಷಿನ ಟಾರ್ಗೆಟ್ ಇಟ್ಕೋ. ಅವಳು ನೀನು ಹೇಳ್ದಾಗ ಕೇಳಬೇಕು. ಶ್ಯೂರ್ ಡ್ಯಾಡ್. ಈಗಾಗಲೇ ಅವಳು ನನಗೆ ಫುಲ್ ಫಿದಾಗೋಗಿದ್ದಾಳೆ. ಅವಳು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರಮ್ಮ ಇವಳನ್ನ ಅವ್ರ ಅಪ್ಪನ್ನ ಬಿಟ್ಟು ಹೋಗಿದ್ದಾರಂತೆ. ಅವರಮ್ಮ ವಾಪಸ್ ಬಂದ ತಕ್ಷಣ ನಾನು ಹೇಳಿದ್ದ ಕಡೆ ಹೇಳಿದ್ದ ಟೈಮ್ಗೆ ಮದುವೆ ಆಗೋದಕ್ಕೆ ರೆಡಿ ಇದ್ದಾಳೆ. ಒಂದು ವೇಳೆ ಅವಳಾಗಲಿ ಅವರಪ್ಪ ಆಗಲಿ ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದರೆ ಅಬ್ರಾಡಲ್ಲಿದ್ದಾರೆ ಅಂತ ಹೇಳಿಬಿಡು. ಯಾವುದೇ ಕಾರಣಕ್ಕೂ ನೀನು ನನ್ನ ಮಗ ಅಂತ ಆ ಸಾಕ್ಷಿಗಾಗಲಿ ಸೂರ್ಯನಿಗಾಗಲಿ ಗೊತ್ತಾಗಬಾರ್ದು. ನೆವರ್. ಅವಳೇನಾದರೂ ನಮ್ಮ ಮನೆ ನೋಡಬೇಕು ಅಂತ ಕೇಳಿದರೆ ನಮ್ಮ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋಗಿ ತೋರಿಸು. ಗೆಸ್ಟ್ ಹೌಸ್ ತುಂಬ ಅವಳದ್ದೇ ಫೋಟೋ ಹಾಕಿ ಅವಳನ್ನು ಇಂಪ್ರೆಸ್ ಮಾಡು. ಇದೆಲ್ಲ ಯಾಕೆ ಅಂತ ಕೇಳಿದರೆ ನಾಳೆ ನೀನು ಬಾಳಿ ಬದುಕಬೇಕಾದ ಮನೆ ಅಲ್ವಾ ಅಂತ ಹೇಳಿಬಿಡು. ಆಗ ಅವಳು ನಿನ್ನ ಬಗ್ಗೆ ಫುಲ್ ಇಂಪ್ರೆಸ್ ಆಗಿಬಿಡ್ತಾಳೆ. ಡ್ಯಾಡಿ, ಡ್ಯಾಡಿ. ಆರ್ಯ, ನಿಂಗೆ ಇವತ್ತು ಯಾರ ಜೊತೆ ಜಗಳ ಆಯ್ತಂತೆ? ಹೌದಮ್ಮ, ಆಗಿದ್ದೆಲ್ಲ ಸಾಕ್ಷಿಯಿಂದ. ನೋಡಿ ಡ್ಯಾಡ್, ಸಾಕ್ಷಿ ಅಂತ ಕೆಲಸ ಮಾಡ್ತಾಳೆ ಅಂತ ನನಗೆ ಆಗದೆ ಇರೋರ ಜೊತೆ ಫ್ರೆಂಡ್ಶಿಪ್ ಮಾಡ್ತಾಳೆ ಅವಳು. ನಾನು ಹೇಳ್ದೆ ಅಲ್ಲ, ಟ್ರೈನಿಂಗ್ ಮುಗಿಸ್ಕೊಂಡ್ ಬರ್ಬೇಕಾರೆ ಯಾವ್ದೋ ಪೊರ್ಕಿ ನನ್ನ ಜೊತೆ ಜಗಳಾಡ್ದ ಅಂತ. ಅವನ ಜೊತೆ ನಿಂತ್ಕೊಂಡು ನಗ್ನಗ್ತಾ ಮಾತಾಡ್ತಿದ್ಲ ಅವಳು. ಅದಕ್ಕೆ ನೀನು ಸಾಕ್ಷಿ ಕೆನ್ನೆ ಕೊಡ್ಬಿಟ್ಯಾ? ಓ, ಅಷ್ಟು ಬೇಗ ಬಂದು ನನ್ನ ಬಗ್ಗೆ ಚಾಡಿ ಹೇಳ್ಬಿಟ್ಲ ಅವಳು. ನನ್ನ ಜಾಗದಲ್ಲಿ ನೀವಿದ್ದಿದ್ರು ಅವಳು ಕೆನ್ನೆಗೆ ಬಾರಿಸ್ತಿದ್ರಿ. ನಿಂತರ ರೂಢಾಗಿ ಯಾರು ಬಿಹೇವ್ ಮಾಡ್ತಾ ಇರ್ಲಿಲ್ಲ. ಒಂದ್ ನಿಮಿಷ ಇರು ಸಾಕ್ಷಿ, ಇವನ್ ಏನ್ ಹೇಳ್ತಾನೆ ಕೇಳೋಣ. ಇವಳ ಕೇಸ್ಗೆ ಕೋರ್ಟಿಗೆ ಬಂದು ಅವ್ನು ಸಾಕ್ಷಿ ಹೇಳ್ಬೇಕಿತ್ತು. ಕೋರ್ಟಿಗೆ ಬಾ ಅಂದ್ರೆ ದುರಾಂಕಾರದಿಂದ ಮಾತಾಡ್ತಾನೆ. ಅಂತವನ್ ಜೊತೆ ಇವಳ್ದೇನ್ ಮಾತು? ರಸ್ತೆಯಲ್ಲಿ ಹಗ್ ಮಾಡ್ಕೊಂಡು ನಿಂತಿದ್ಲು, ಕೋಪ ಬಂತು, ಅದಕ್ಕೆ ಹೊಡೆದೆ. ನಿನಗೆ ಅವನ ಮೇಲೆ ಏನೇ ಕೋಪ ಇದ್ರು ಮನೆಗೆ ಬಂದು ಮಾತಾಡ್ಬೇಕಿತ್ತು. ಅದ್ಬಿಟ್ಟು ರೋಡ್ನಲ್ಲಿ ಸಾಕ್ಷಿ ಕೆನ್ನೆ ಕೊಡ್ದಿ ತಪ್ಪಲ್ವಾ? ನೀವು ಅವಳಿಗೆ ಸಪೋರ್ಟ್ ಮಾಡ್ತಿರಲ್ಲ ಡ್ಯಾಡ್. ಇವಳು ಮಾತಾಡ್ತಿದ್ನಲ್ಲ, ಅವ್ನೆಂತೋನಂತ ಗೊತ್ತಾ ನಿಮ್ಗೆ? ಒಬ್ಬ ರೋಡ್ ಪೊರ್ಕಿ.
ನನ್ನ ಮೇಲೆ ಕೈ ಮಾಡಕ್ ಬರ್ತಾನೆ. ಹೌದು, ಮೈ ಮೇಲೆ ಯೂನಿಫಾರ್ಮ್ ಹಾಕೊಂಡಿದ ತಕ್ಷಣ ರೋಡ್ ನಲ್ಲಿ ಹೋಗೋರೆಲ್ಲ ರೌಡಿಗಳ ತರನೇ ಕಾಣಿಸ್ತಾರೆ. ನಿನಗ್ ಊರ್ನಲ್ಲಿ ಯಾರನ್ನ ಕಂಡ್ರು ಆಗಲ್ಲ ಅಂತ ನಾನ್ ಯಾರ ಹತ್ರನೂ ಮಾತಾಡ್ತೀರಾ ಇರಕ್ಕಾಗತ್ತಾ? ಅವರು ನನ್ನ ಜೀವ ಉಳಿಸ್ತವ್ರು. ನ್ಯಾಯವಾಗಿ ನೋಡಿದ್ರೆ ಅವ್ರನ್ನ ಮನೆಗೆ ಕರೆದು ಏನಾದ್ರೂ ಗಿಫ್ಟ್ ಕೊಟ್ಟು ಕಳಿಸ್ಬೇಕಾಗಿತ್ತು ನೀನು. ಅದನ್ ಬಿಟ್ಟು ರೋಡ್ ನಲ್ಲಿ ಮರ್ಯಾದೆ ಇಲ್ದಿರ ಜಗಳ ಮಾಡ್ತೀಯ. ಪಬ್ಲಿಕ್ ನಲ್ಲಿ ನನ್ ಕೆನ್ನೆಗೆ ಹೊಡಿತೀಯ. ವಯಸ್ಸಿನಲ್ಲಿ ನಾನು ನಿನಗಿಂತ ದೊಡ್ಡವಳು, ನಿನ್ನ ಅಕ್ಕ. ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಗೌರವ ಬೇಡವಾ ನಿನಗೆ? ಮತ್ತೆ ಆ ರೋಡ್ ಪೊರ್ಕಿ ಜೊತೆ ಫ್ರೆಂಡ್ಶಿಪ್ ಮಾಡೋದನ್ನ ನೋಡಿ ಸುಮ್ಮನೆ ಇರ್ಬೇಕಾ? ಅವ್ನ ಬ್ಯಾಕ್ ಗ್ರೌಂಡ್ ಏನಂತ ಗೊತ್ತಾ ನಿನ್ಗೆ? ಆರ್ಯ, ಅವಳು ನನಗೆಲ್ಲ ಹೇಳಿದಾಳೆ. ನೀನ್ ಮಾಡಿ ಸ್ವಲ್ಪನೂ ಸರಿ ಇಲ್ಲ. ಅವನೊಬ್ಬ ದೊಡ್ಡ ರೋಡಿ ಅಂತ ಇವ್ನು ಹೇಳ್ತಿದ್ದಾನಲ್ಲ. ಅರ್ಪಿತಾ ಆಂಟಿ, ನೀವಿದಕ್ಕೆ ಎಂಟರ್ ಆಗದೆ ಇರೋದೇ ಒಳ್ಳೇದು. ಇಲ್ಲ ಅಂದ್ರೆ ನಾನು ನಿಮಗೆ ಬೇಜಾರಾಗೋ ಹಾಗೆ ಮಾತಾಡ್ಬಿಡ್ತೀನಿ ಅಷ್ಟೇ. ಅವ್ರಿಗೆ ಬೇಜಾರಾಗೋ ತರ ಒಂದ್ ಮಾತಾಡಿದ್ರೆ ನಾನೇನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಆರ್ಯ, ನನ್ ಮುಂದೆ ಇಷ್ಟೊಂದು ಜೋರಾಗಿ ಮಾತಾಡೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಸರ್, ಅದು ಹಾಗಲ್ಲ. ಸಾಕ್ಷಿ ಸುಮ್ಮನೆ ಇರೋ ಅರ್ಪಿತಾ. ಈ ವಿಚಾರದಲ್ಲಿ ನೀನ್ ಮಧ್ಯ ಬರ್ತಾ ಇದ್ರೆ ಒಳ್ಳೇದು. ನಾವು 3 ಜನ ಮಾತಾಡಿ ಸಾಲ್ವ್ ಮಾಡ್ಕೋತೀವಿ, ಆಯ್ತಾ? ಸಾರಿ. ಏನ್ ಡ್ಯಾಡ್, ನೀವು ಕೂಡ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ತಿಲ್ಲ? ನೀನ್ ಅರ್ಥ ಮಾಡ್ಕೋತಿಲ್ಲ ಆರ್ಯ. ಅವನು ಸಾಕ್ಷಿ ಜೀವ ಉಳಿಸಿದವನು. ಅವನ ಜೊತೆ ಮಾತಾಡಿದ್ರೆ ಏನ್ ತಪ್ಪು? ಅದು ಹೊಡೆಯುವಂತ ಅಪರಾಧ. ಅವನೊಬ್ಬ ಕ್ರಿಮಿನಲ್ಲು. ಅವ್ನು ಇನ್ನೇನೋ ಪ್ಲಾನ್ ಮಾಡ್ಕೊಂಡು ಸಾಕ್ಷಿನ ಸೇವ್ ಮಾಡೋ ತರ ಡ್ರಾಮಾ ಮಾಡ್ತಿದ್ದಾನೆ. ಆಸಿಡ್ ಹಾಕಕ್ ಬಂದಿದ್ನಲ್ಲ, ಅವ್ರ ರೌಡಿಗೂ ಇನ್ಗೇನೋ ಲಿಂಕ್ ಇದೆ ಅಂತ ನನಗೆ ಡೌಟ್ ಇದೆ. ಅಂತವನ್ನ ಅಣ್ಣ ಅನ್ನೋ ತರ ಹಗ್ ಮಾಡ್ತಿದ್ಲಿ ಇವಳು. ಅದನ್ನೇ ಅವ್ನು ಅಡ್ವಾಂಟೇಜ್ ಆಗಿ ತಗೊಳ್ತಿದ್ದ ಗೊತ್ತಾ? ಇಲ್ಲಿ ಪ್ಲೀಸ್ ಶಟ್ ಅಪ್. ಸಾಕ್ಷಿ ಹೇಳಿದ್ದು ಸರಿ. ನೀನ್ ಪೊಲೀಸ್ ಆಫೀಸರ್ ಆದ್ಮೇಲೆ ಎಲ್ಲರನ್ನು ಕ್ರಿಮಿನಲ್ ತರ ನೋಡ್ತಿದ್ಯಾ? ನಿನ್ನ ಪಾಯಿಂಟ್ ಆಫ್ ವ್ಯೂನ ಸರಿ ಮಾಡ್ಕೋ. ಅವನನ್ನ ಎಷ್ಟೋ ಸಲ ಅವಮಾನ ಮಾಡಿದ್ದಾನೆ. ಸ್ವಂತ ತಮ್ಮನ್ಗಿಂತ ಆ ಪೊರ್ಕಿನೇ ಹೆಚ್ಚಾಗ್ಬಿಟ್ನಾ? ಹೌದು ಕಣೋ, ಅವನು ನನಗೆ ನಿನಗಿಂತ ಹೆಚ್ಚು. ಅವನು ನನಗೆ ಅಣ್ಣ ಇದ್ದ ಹಾಗೆ. ಗೊತ್ತಾಯ್ತಾ? ಇನ್ ಮುಂದೆನೂ ಮಾತಾಡ್ತೀನಿ, ಮೀಟ್ ಮಾಡ್ತೀನಿ. ಈ ಮನೆಗೂ ಅವನ್ನ ಕರ್ಕೊಂಡು ಬರ್ತೀನಿ. ಡು ಯು ಅಂಡರ್ಸ್ಟ್ಯಾಂಡ್? ಅದ್ ಹೇಗ್ ತಡಿತೀಯೋ ತಡಿ, ನಾನು ನೋಡ್ತೀನಿ. ಪಬ್ಲಿಕ್ನಲ್ಲಿ ಪೊಲೀಸ್ನವ್ರ ಮೇಲೆ ಕೈ ಮಾಡಿ ಗಲಾಟೆ ಮಾಡ್ಕೊಂಡು ಬಂದಿದ್ಯಾ? ಸುಮ್ಮನೆ ಇರ್ತಾರಲ್ಲ ಡಿಪಾರ್ಟ್ಮೆಂಟ್ನವರು. ಕೇಸು ಅಂತ ಏನಾದರೂ ಹಾಕಿದ್ರೆ ನಾನೇನೋ ಮಾಡಲಿ? ನಾನೆಲ್ಲ ಹ್ಯಾಂಡಲ್ ಮಾಡ್ಕೊತೀನಿ, ನೀವು ಟೆನ್ಷನ್ ಮಾಡ್ಕೊಂಬೇಡಿ, ರಿಲ್ಯಾಕ್ಸ್ ಆಗಿರಿ. ಪಬ್ಲಿಕ್ನಲ್ಲಿ ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ಯಾ ಅಂತ ನಿನ್ನ ಅರೆಸ್ಟ್ ಮಾಡಿದ್ರೆ? ನಮ್ಮ ಬಾಸ್ ಆಲ್ರೆಡಿ ಫೋನ್ ಮಾಡಿ ನೀನೇನು ಟೆನ್ಷನ್ ತೊಗೊಬೇಡ ನಾನಿದ್ದೀನಿ ಅಂತ ಹೇಳಿದ್ದಾರೆ. ನಮ್ಮ ಬಾಸ್ ಚಿದಂಬರಂಗೆ ಬೇಜಾನ್ ಕಾಂಟ್ಯಾಕ್ಟ್ಸ್ ಇದೆ. ಅವ್ರಿಗೂ ಆರೇನ್ ಕಂಡ್ರೆ ಆಗಲ್ಲ. ನಾನೊಂದು ಬಿಟ್ಟೆ ಅಂತ ಹೇಳಿದ್ದಕ್ಕೆ ಅವರು ಖುಷಿಪಟ್ರು, ಗೊತ್ತಾ? ಜೊತೆಗೆ ನನ್ನ ತಂಗಿ ಕೂಡ ನನ್ನ ಸಪೋರ್ಟ್ಗೆ ಇದ್ದಾಳೆ. ನೀನು ನೆಕ್ಸ್ಟ್ ಮಗ ನನ್ನ ಮೇಲೆ ನಾ ಕೇಸ್ ಹಾಕಿದ್ರೆ ಅವನ ಮೇಲೆ ಕೇಸ್ ಹಾಕಿ ಪಿಟ್ ಮಾಡಿಸ್ತೀನಿ ಅಂತ ಸಾಕ್ಷಿ ಹೇಳಿ ಎದುರಿಸಿದಾಳೆ. ಸಾಕಾ? ಎಂಥ ಕೆಲಸ ಮಾಡಿಬಿಟ್ಟ ಅದಿ ನೀನು. ಅವರಿಬ್ರು ಅಕ್ಕ ತಮ್ಮ ತುಂಬ ಚೆನ್ನಾಗಿದ್ರು. ನಿನ್ನ ಕಾರಣಕ್ಕಾಗಿ ಅವರಿಬ್ಬರೀಗ ಶತ್ರುಗಳಾಗಿದ್ದಾರೆ. ನೀನು ಮಾಡಿದ ತಪ್ಪಲ್ವಾ? ಎಲ್ಲ ತಪ್ಪು ಆದಿದೆ ಅನ್ನೋ ಥರ ಮಾತಾಡ್ತಿದ್ಯಲ್ಲ ನೀನು. ಕರೆಕ್ಟಾಗಿ ಹೇಳಿದೆ. ಆ ಆರ್ಯನ್ ತಪ್ಪು ಕಾಣಿಸೋದೇ ಇಲ್ವಾ ನಿನಗೆ? ಆದಿ ಸಾಕ್ಷಿ ಜೊತೆ ಮಾತಾಡ್ತಿರುವಾಗ ಜಗಳಕ್ಕೆ ಬಂದಿದ್ದು ಅವನೇ ತಾನೇ? ಪರ್ಫೆಕ್ಟಾಗಿ ಹೇಳಿದೆ. ಅವನ್ಯಾಕೆ ಜಗಳಕ್ಕೆ ಬರಬೇಕಾಗಿತ್ತು? ಸಾಕ್ಷಿ ಜೊತೆ ಇವನು ಮಾತಾಡಿದ್ದೆ ಒಂದು ದೊಡ್ಡ ಅಪರಾಧನ? ಅದಕ್ಕೆ ಹೊಡೆಯೋಕೆ ಬಂದ್ಬಿಡೋದಾ? ಕಾರಣ ಇಲ್ಲದೆ ಯಾರಾದರೂ ಹೊಡೆಯೋಕೆ ಬಂದರೆ ಸುಮ್ಮನೆ ಇರೋನಲ್ಲ ನನ್ನ ಮೊಮ್ಮಗ. ಅದು
ಕೇಳಿಸ್ಕೊ. 20 ವರ್ಷದ ಹಿಂದೆ ನಾನು ಸೂರ್ಯ ಅವರು ಜಗಳ ಮಾಡ್ಕೊಂಡಿದ್ವಿ. ಜಗಳ ಮಾಡ್ಕೊಂಡೇ ದೂರ ಆದ್ವಿ. ಇವತ್ತು ನಮ್ಮ ಮಕ್ಕಳು ಅದೇ ರೀತಿ ಜಗಳ ಮಾಡ್ಕೋತಾ ಇದ್ದಾರೆ. ನನ್ನ ಮನ್ಸಿಗೆ ನೋವಾಗಲ್ವಾ ಅಮ್ಮ? ಇನ್ನೇನು ನನ್ನ ಮಕ್ಕಳು ದೊಡ್ಡವರಾದ್ರು ಅವರಿಗೆ ಸರಿ ತಪ್ಪು ಅರ್ಥ ಆಗುತ್ತೆ. ಇನ್ನು ಮುಂದೆ ನಾವೆಲ್ಲರೂ ಒಟ್ಟಿಗೆ ನಗ್ನಗ್ತಾ ಸಂತೋಷವಾಗಿರ್ಬೋದು ಅಂತ ಕನ್ಸು ಕಾಣ್ತಾ ಇದ್ದೆ. ಆದ್ರೆ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಕ್ಕಳು ಒಬ್ರು ರಕ್ತ ಒಬ್ರು ಸುರಿಸೋದಕ್ಕೆ ಕಾದ್ ನಿಂತಿದ್ದಾರೆ. ನನ್ಗೇನ್ ಮಾಡ್ಲಿ ಹೇಳಿ ಮಾ? ಆರ್ಯ, ಈಗ ತಾನೇ ಬಂದೆ, ತಕ್ಷಣ ವಾಪಸ್ ಹೊರಟಿದ್ಯಲ್ಲ, ಏನಾಯ್ತು? ನನ್ನ ಮೇಲೆ ಕೈ ಮಾಡಿದ್ನಲ್ಲ ಆದಿತ್ಯ, ಅವನಿಗೆ ಬುದ್ಧಿ ಕಲ್ಸಕ್ಕೆ. ಅವನನ್ನ ಒದ್ದೊಳಗೆ ಹಾಕಿದ್ರೆ ಯಾವತ್ತೂ ಪೊಲೀಸರ ಮೇಲೆ ಕೈ ಮಾಡೋದು ಧೈರ್ಯ ಮಾಡಲ್ಲ. ಆದಿತ್ಯನ ಮೇಲೆ ಜಗಳಕ್ಕೆ ಬಂದಿದ್ದು ನೀನು ಅವನಿಗೆ ಹೊಡೆಯೋದಕ್ಕೆ ಬಂದ್ರೆ ಅವ್ನು ನೋಡ್ತಾ ಸುಮ್ಮನೆ ನಿಂತಿರ್ಬೇಕಿತ್ತ? ಪೊಲೀಸ್ ಆಫೀಸರ್ ಆದ ಮಾತ್ರಕ್ಕೆ ಯಾರನ್ನ ಬೇಕಾದ್ರೂ ಹೊಡೆಯೋ ಅಧಿಕಾರ ಯಾರು ಕೊಟ್ಟಿದ್ದು ನಿನಗೆ? ಇರೋ, ನನಗೆ ಅಧಿಕಾರ ಇದೆಯಾ ಇಲ್ವಾ ಅಂತ ತೋರಿಸ್ತೀನಿ. ನಿನ್ ಬೀದಿ ಅಣ್ಣಂಗೆ ಚೆನ್ನಾಗಿ ಬೆಂಡೆತ್ತಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತೀನಲ್ಲ, ಆಗ ಹಣ್ಣು ಮೆಡಿಸನ್ ತಗೊಂಡೋಗಿ ಉಪಚಾರ ಮಾಡು. ಆರ್ಯ, ನನ್ನ ಮಾತು ಕೇಳು. ಚಿಕ್ಕ ವಿಷಯನ ದೊಡ್ಡದು ಮಾಡಬೇಡ, ಇಲ್ಲಿಗೆ ಬಿಟ್ಬಿಡೋಯ್ತು. ಅದ್ ಹೇಗ್ ಬಿಟ್ಬಿಡಕ್ಕಾಗತ್ತೆ ಸರ್? ಪಬ್ಲಿಕ್ಕು ಪೊಲೀಸ್ ಮೇಲೆ ಕೈ ಮಾಡಿದ್ರೆ ಸುಮ್ಮನಿರೋಕ್ಕಾಗತ್ತಾ? ಪೊಲೀಸ್ ನೋಡಿ ನಾಳೆ ಜನ ಹೆದರ್ಕೋತಾರ? ಒಬ್ಬ ತಂದೆ ಆಗಿ ನೀವು ಅವನಿಗೆ ಸಪೋರ್ಟ್ ಮಾಡೋದು ಬಿಟ್ಟು ನೀವೇ ತಡೀತಿದ್ದೀರಲ್ಲ. ನೀವೊಬ್ಬರೇ ಅಮ್ಮ ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು. ಇನ್ನೊಂದ್ಸಲ ಆ ಪೊರ್ಕಿ ನನ್ನ ಕಡೆ ತಲೆ ಕೂಡ ಎತ್ತು ನೋಡಬಾರ್ದು. ಹಾಕ್ ಪಾಠ ಕಲಿಸ್ತೀನಿ. ಆರ್ಯ ಏನಾದ್ರೂ ಅವನನ್ನ ಅರೆಸ್ಟ್ ಮಾಡಿದ್ರೆ ಹೊಡೆದು ಬಡ್ದು ಹಿಂಸೆ ಕೊಟ್ಬಿಡ್ತಾನೆ ಡ್ಯಾಡಿ. ಏನಾಗಿದೆ ಸಾಕ್ಷಿ ನಿನಗೆ? ನಿನ್ ತಮ್ಮಂಗೆ ಯಾರೊಬ್ಬ ಹೊಡೆದಿದ್ದಾನೆ, ಅದ್ರ ಬಗ್ಗೆ ಯೋಚನೆ ಇಲ್ವಾ ನಿನ್ಗೆ? ಅವನ್ ಯಾರೋ ಒಬ್ಬ ಒಂದಿನ ನಿನಗೆ ಸಹಾಯ ಮಾಡ್ದ ಅಂತ ಅವನ್ ಪರವಾಗಿ ಮಾತಾಡ್ತಿದ್ಯಲ್ಲ. ಇಷ್ಟು ವರ್ಷ ನಿನ್ ಜೊತೆ ಬೆಳೆದಿರೋ ನಿನ್ ತಮ್ಮಂಗಿಂತ ಆ ಅಡ್ರೆಸ್ ಸಿಂಗರನ್ನ ಹೆಚ್ಚಾಗಿ ಹೋದ ನಿನ್ಗೆ. ಅವನು ಅಡ್ರೆಸ್ ಇಲ್ಲೇ ಮಾಡಿದ್ದು ನಿಮಗೆ ಆರ್ಯನ್ ಮೇಲೆ ಪ್ರೀತಿ ಇರಬಹುದು, ನೀವು ಆರ್ಯನ್ಗೆ ಅಮ್ಮ ಅಲ್ಲ. ಅಂದ್ರೆ ನಾನು ಅವನು ಏನು ಅಲ್ವಾ? ಅರ್ಪಿತಾ, ಪ್ಲೀಸ್. ಡ್ಯಾಡಿ ಪ್ಲೀಸ್, ಹೇಗಾದ್ರೂ ಮಾಡಿ ಆದಿತ್ಯ ಅರೆಸ್ಟ್ ಆಗೋದನ್ನ ತಪ್ಪಿಸಿ. ಯಾರಿದ್ದೀರಾ ಸರ್? ಮೇಡಮ್, ಯಾರು? ಆದಿತ್ಯನ ಆಚೆ ಕಳಿಸಿ. ಯಾಕೆ? ನಮ್ಮ ಆರ್ಯ ಸಾಹೇಬ್ರ ಮೇಲೆ ಕೈ ಮಾಡಿದ್ದಾನೆ. ಒಳ್ಳೆ ಮಾತಿಂದ ಹೊರಗಡೆ ಕಳಿಸಿ, ಇಲ್ಲ ಅಂದ್ರೆ ನಾವೇ ಒಳಗಡೆ ನುಗ್ಗಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಕಳ್ಸಿಮ್ಮ, ಸಾಹೇಬ್ರು ಕೋಪ ಮಾಡ್ಕೋತಾರೆ. ಯಾರು ನಿಮ್ಮ ಸಾಹೇಬ್ರು? ಅಲ್ಲಿ ನಿಂತಿದ್ದಾರೆ ನೋಡಿ, ಅವರೇ. ಆರ್ತಿ, ನಿಮ್ ಚಿಕ್ಕ ಮಗ ದೊಡ್ಡ ಮಗನ ಅರೆಸ್ಟ್ ಮಾಡಕ್ ಬಂದಿದ್ದಾನೆ. ಏನ್ ಮಾಡೋದಮ್ಮ ಇವಾಗ? ನೀವಿಬ್ರು ಸುಮ್ಮನೆ ಮಾತಾಡ್ಕೊಂಡು ನಿಂತಿರಿ, ಅಲ್ಲೊಂದು ಆಚೆ ಆವಾಜ್ ಹಾಕೊಂಡು ನಿಂತಿರ್ಲಿ. ಅವ್ನು ಏನ್ ಮಾಡ್ತಾನೋ ನಾನು ನೋಡ್ತೀನಿ. ಅದೇ ಪ್ಲೀಸ್ ಪ್ಲೀಸ್ ಕಣೋ, ದಯವಿಟ್ಟು ಒಳಗೆ ಹೋಗು ನೀನು. ಸುಮ್ಮನಿರಮ್ಮ ನೀನು. ಅದೇ ಪ್ಲೀಸ್
ಪ್ಲೀಸ್ ಕಣೋ, ನನಗೋಸ್ಕರ. ನಮಸ್ತೆ ಸರ್, ನಾನು MLA ಸೂರ್ಯ ರಾಜಶೇಖರ್ ಮಾತಾಡ್ತಿರೋದು. ನಮಸ್ತೆ, ಹೇಳಿ ಸರ್. ಆದಿತ್ಯ ಅಂತ ಒಬ್ಬ ಹುಡುಗನ ನಿಮ್ಮ ಪೊಲೀಸನವರು ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅವನು ನಂಗೆ ತುಂಬ ಗೊತ್ತಿರೋ ಹುಡುಗ. ದಯವಿಟ್ಟು ಅರೆಸ್ಟ್ ಮಾಡಿಬಿಡಿ ಸರ್. ಆದಿತ್ಯ ಒಬ್ಬ ಕ್ರಿಮಿನಲ್ ಎಲಿಮೆಂಟ್. ಈ ಹಿಂದೆನೂ ತುಂಬ ಬಾರಿ ಪೊಲೀಸರ ಮೇಲೆ ರ್ಯಾಶ್ ಆಗಿ ನಡ್ಕೊಂಡಿದ್ದಾನೆ. ಅದು ಅಲ್ಲದೆ ಅವನು ಈ ಬಾರಿ ಕೈ ಮಾಡಿರೋದು ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ. ಇದು ತುಂಬ ಸೀರಿಯಸ್ ಆದ ಆಫೆನ್ಸ್. ಐ ನೋ, ಬಟ್ ಅವನು ಆ ಥರದ ಹುಡುಗ ಅಲ್ಲ ಸರ್. ತುಂಬ ಒಳ್ಳೆ ಹುಡುಗ. ಅವನನ್ನು ಅರೆಸ್ಟ್ ಮಾಡಿದ್ರೆ ನನ್ನ ಫ್ಯೂಚರ್ ಸ್ಪಾಯ್ಲ್ ಆಗಿಬಿಡುತ್ತೆ. ಪ್ಲೀಸ್ ಸರ್. ನೀವು ಆದಿತ್ಯನ ಪರ ಮಾತಾಡೋದು ನೋಡಿದರೆ ಆಶ್ಚರ್ಯ ಆಗುತ್ತೆ. ಅವನು ಹಲ್ಲೆ ಮಾಡಿರೋದು ನಿಮ್ಮ ಮಗ ಆರ್ಯನ್ ಮೇಲೆ, ಅದು ಅಲ್ಲದೆ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ. ಸೊ ನಾನು ಬಿಡೋದು ಇಂಪಾಸಿಬಲ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಡ್ಯಾಡ್ ಏನಂದ್ರು? ನೀನೇನು ಹೆದರ್ಕೋಬೇಡ ಸಾಕ್ಷಿ. ಕಮಿಷನರ್ ಹತ್ರ ಮಾತಾಡಿದ್ದೀನಿ. ಅವರು ಆದಿತ್ಯನ ಅರೆಸ್ಟ್ ಮಾಡಲ್ಲ. ಅಷ್ಟಾದ್ರೆ ಸಾಕು ಡ್ಯಾಡ್. ಏನಮ್ಮ ಹಂಗ್ ನೋಡ್ತಾ ಇದ್ದೀರಾ? ಇದು ಮುಂಚೆ ಪೊಲೀಸ್ ಆಫೀಸರ್ ನೋಡೇ ಇಲ್ವಾ? ಆರ್ಯನ ಪೊಲೀಸ್ ಆಫೀಸರ್ನ ಇವತ್ತೇ ನಾನು ನೋಡ್ತಾ ಇರೋದು. ಏನ್ರಿ ಮಾತಾಡ್ತಾ ನಿಂತಿದ್ದೀರಾ? ಬೇಗ ಹೇಳ್ಕೊಂಬನ್ನಿ. ಪಾಪ ಮಗನ ಕಿಟಕಿಲಿ ನೋಡಿ ಕಣ್ ತುಂಬ್ಕೊಂಡಿರ್ಬೇಕು. ಹೋಗು ಒಳಗೆ ಬಾ ಮಗನೇ ಅಂತ ಕೈ ಹಿಡ್ದು ಕರ್ಕೊಂಬ ಒಳಗೆ ಕೂರಿಸಿ ಕಾಫಿ ಟೀ ಕೊಟ್ಟು ಉಪಚಾರ ಮಾಡು. ಆಮೇಲೆ ನನ್ನ ಅರೆಸ್ಟ್ ಮಾಡು ಅಂತ ಹೇಳು. ಹೋಗಮ್ಮ, ಹೋಗು. ಇಷ್ಟು ವರ್ಷ ಆದ್ಮೇಲೆ ಅವನನ್ನ ನೋಡ್ತಾ ಇದ್ದೀನಿ ಕಣೋ. ಯಾಕೋ ಈ ರೀತಿ ಮನ್ಸಿಗೆ ನೋವಾಗೋ ಹಾಗೆ ವ್ಯಂಗ್ಯವಾಗಿ ಮಾತಾಡ್ತೀಯ. ನೀನ್ ಹೇಗ್ ನನ್ನ ಮಗನು, ಅವನು ಹಾಗೆ ಅಲ್ಲ. ನಾನ್ ಮಾತ್ರ ನಿನ್ ಮಗ. ಅವನ್ನ ಹೆತ್ತು ನಿನ್ನ ನೆಕ್ಸ್ಟ್ ಕೈಗೆ ಕೊಟ್ಟು ಬರೋವರೆಗೂ ಮಾತ್ರ ಅವನಿನ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ನೀನು ಅವನಿಗೆ ಬರೀ ಸೆರಗೇಟ್ ಮದರ್ ಅಷ್ಟೇ, ಬಾಡಿಗೆ ತಾಯಿ. ಏನೇ ಆದರೂ ಒಬ್ಬ ತಾಯಿಗೆ ಮಗನೇ ಕಣೋ. ಅವನ ಹತ್ರನೇ ಇರಲಿ ದೂರನೇ ಇರಲಿ,
ನೀನ್ ಸುಮ್ಮನೆ ಇರು ಶೋಭಾ. ಈ ವಿಷಯದಲ್ಲಿ ಇವ್ರಿಗೆ ಲಾಯರ್ ಆಗಿ ಬರ್ಬೇಡ ನೀನು. ಇನ್ನೂ ಕೆಟ್ಟದಾಗಿ ಹೇಳ್ಬೇಕಂದ್ರೆ ಸೂರ್ಯನ್ಗೆ ಒಬ್ಬ ಮಗ ಬೇಕಿತ್ತು, ಅದಕ್ಕೆ ನಿನ್ನ ಬಳಸ್ಕೊಂಡ. ಅವನ ಉದ್ದೇಶ ಈಡೇರ್ತು, ನಿನ್ನ ಮನೆಯಿಂದ ಆಚೆ ಕಳಿಸ್ದ. ನಿನ್ ನೆಕ್ಸ್ಟ್ಗೆ ಅವನು ಒಪ್ಸಿದ್ಮೇಲೆ ನಿನ್ ಡ್ಯೂಟಿ ಮುಗೀತು. ಪ್ಲೀಸ್ ಅರ್ಥ ಮಾಡ್ಕೋ.